ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ಏನ್ ಮಾಡ್ತಾ ಇದೀಯಮ್ಮ? ಕ್ಯಾಪ್ಸಿಕಮ್ ಚಿತ್ರಾನ್ನ ಮಾಡ್ತಿದೀವಿ ನೋಡಿ. ಇದು ಬೆಳಗ್ಗೆ ತಿಂಡಿಗೆ ತುಂಬಾನೇ ಚೆನ್ನಾಗಿರುತ್ತೆ ಮತ್ತೆ ಈಸಿ ರೆಸಿಪಿ ಕೂಡ ನೋಡಿ. ಇದಕ್ಕೆ ಬೇಕಾಗಿರೋ ಪದಾರ್ಥಗಳು: ಒಂದ್ ಕ್ಯಾಪ್ಸಿಕಮ್ ಈ ತರ ಸಣ್ಣ ಸಣ್ಣಗೆ ಸ್ಲೈಸ್ ಮಾಡಿ ಇಟ್ಕೊಂಡಿದೀನಿ, ಮತ್ತೆ 2 ಈರುಳ್ಳಿ ಈ ತರ ಸ್ಲೈಸ್ ಮಾಡಿ ಇಟ್ಕೊಂಡಿದೀನಿ, ಸ್ವಲ್ಪ ಹಸಿ ತೆಂಗಿನಕಾಯಿ ತಗೊಂಡಿದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದ್ 4-5 ಎಸ್ಲಷ್ಟು ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿದೀನಿ, ಒಂದ್ ಸ್ವಲ್ಪ ಶುಂಠಿ ಜಜ್ಜಿಟ್ಕೊಂಡಿದೀನಿ, ಮತ್ತೆ ಒಂದ್ ಅರ್ಧ ನಿಂಬೆ ಹಣ್ಣು, ಒಂದ್ 4-5 ಹಸಿಮೆಣಸಿನಕಾಯಿ, ಸ್ವಲ್ಪ ಹಸಿ ಕರ್ಬೇವಿನ ಸೊಪ್ಪು, 1 ಸ್ಪೂನ್ ಆಗಷ್ಟು ಕಡಲೆ ಬೀಜ, 1 ಸ್ಪೂನ್ ಕಡಲೆಬೇಳೆ, 1 ಚಿಟಿಕೆಯಷ್ಟು ಅರಿಶಿನ ಪುಡಿ, ಸ್ವಲ್ಪ ಸಾಸಿವೆ, ಒಂದ್ ಸ್ವಲ್ಪ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ, ಸ್ಟವ್ ಹಚ್ಕೊಂಡು ಒಂದ್ ಪಾನ್ ಇಟ್ಕೊಳ್ಳೋಣ. ನೋಡಿ, ಒಂದ್ ಸ್ವಲ್ಪ ಆಯಿಲ್ ಹಾಕೊಳ್ಳೋಣ. ಒಂದ್ ಸ್ವಲ್ಪ ಆಯಿಲ್ ಜಾಸ್ತಿನೇ ಹಾಕೊಳ್ಳಿ. ನೋಡಿ, ಎಣ್ಣೆ ಕಾಯ್ದಿದೆ. ಈಗ ಸಾಸಿವೆ ಹಾಕೊಳ್ಳೋಣ. ಸಾಸಿವೆ ಎಲ್ಲ ಸಿಟ್ಲ್ತಾ ಇದೆ. ನೋಡಿ, ಕಡಲೆ ಬೀಜ ಹಾಕೊಳ್ಳೋಣ, ಮತ್ತೆ ಕಡಲೆಬೇಳೆ ಎಲ್ಲ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಕಡಲೆಬೇಳೆ, ಕಡಲೆ ಬೀಜ ಬೇಕಾದ್ರೆ ನೀವು ಉದ್ದಿನ ಬೇಳೆನೂ ಹಾಕೋಬಹುದು, ಬಟ್ ನಾನು ಹಾಕೊಂತ ಇಲ್ಲ. ಸೊ ವೆದರ್ ಎಫೆಕ್ಟ್ ಇಂದ ನಮ್ಮ ಅಮ್ಮದ ವಾಯ್ಸ್ ಹೊಗೆ ಹಾಕೊಂಬಿಟ್ಟಿದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಿ, ಇದು ಒಂದ್ ಸ್ವಲ್ಪ ಕ್ರಿಸ್ಪಿ ಆಗೋ ತನಕ ಫ್ರೈ ಮಾಡ್ಕೋಬೇಕು, ಜಾಸ್ತಿ ಸೀಸಕ್ ಹೋಗ್ಬೇಡಿ. ನೋಡಿ, ಇಷ್ಟು ಫ್ರೈ ಆಗಿದೆಲ್ಲ ಸಾಕು. ಈಗ ಇದಕ್ಕೆ ಈರುಳ್ಳಿ ಹಾಕೊಳ್ಳೋಣ. ಈರುಳ್ಳಿ ಒಂದ್ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಒಂದ್ ಸ್ವಲ್ಪ ಈರುಳ್ಳಿನ ಫ್ರೈ ಮಾಡ್ಕೊಂಡಿದ್ದೆ. ಈಗ ಇದಕ್ಕೇನೆ ಕ್ಯಾಪ್ಸಿಕಮ್ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಒಂದ್ 5 ನಿಮಿಷ ಇದನ್ನ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಜೊತೆಗೆ. ನೋಡಿ, ಫ್ರೈ ಆಗೋಷ್ಟೊತ್ತಿಗೆ ಮಸಾಲೆ ರುಬ್ಕೊಂಬರೋಣ. ನೋಡಿ, ಜಾರ್ ತಗೊಂಡು ಜಾರ್ಗೆ ತೆಂಗಿನಕಾಯಿ ಮತ್ತೆ ಹಸಿಮೆಣಸಿನಕಾಯಿ, ಶುಂಠಿ ಮತ್ತೆ ಬೆಳ್ಳುಳ್ಳಿ, ಜೀರಿಗೆ ಮತ್ತೆ ಕೊತ್ತಂಬರಿ ಸೊಪ್ಪು, ಇದು ನೀರು ಹಾಕ್ದಂಗೆ ರುಬ್ಕೊ ಬರ್ಬೇಕು. ನೋಡಿ, ಇಷ್ಟು ತರ್ತರಿಯಾಗಿ ರುಬ್ಕೊಂಬಂದಿದ್ದೀನಿ, ನುಣ್ಣಕ್ಕೇನ್ ಬೇಡ. ನೋಡಿ, ಈರುಳ್ಳಿ ಕ್ಯಾಪ್ಸಿಕಮ್ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕೊಳ್ಳೋಣ. ಮಸಾಲೆನ ಇದಕ್ಕೆ ಹಾಕೊಳ್ಳೋಣ. ನೋಡಿ, ಮಸಾಲೆ ಎಲ್ಲ ಹಾಕಿದೀವಲ್ಲ, ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ತರ ಮಸಾಲೆ ಹಾಕೋದ್ರಿಂದ ತುಂಬಾನೇ ಚೆನ್ನಾಗಿರುತ್ತೆ ಕ್ಯಾಪ್ಸಿಕಮ್ ಚಿತ್ರಾನ್ನ. ನೋಡಿ, ಯಾವಾಗ್ಲೂ ಬರೀ ಈರುಳ್ಳಿ ಚಿತ್ರಾನ್ನ ಮಾಡ್ಕೊಂಡು ತಿಂದು ಬೇಜಾರಾದ್ರೆ ಈ ತರ ನೋಡಿ ಕ್ಯಾಪ್ಸಿಕಮ್ ಅಲ್ಲೂ ಚಿತ್ರಾನ್ನ ಮಾಡ್ಕೊಂಡು ತಿನ್ಬೋದು, ತುಂಬಾನೇ ಚೆನ್ನಾಗಿರುತ್ತೆ. ಇವಾಗ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿನೂ ಉಪ್ಪು ಹಾಕೊಳ್ಳೋಣ. ನೋಡಿ, ಅರಿಶಿನ ಪುಡಿ ಹಾಕೊಳ್ಳೋಣ, ಮತ್ತೆ ನಮ್ಗೆ ಎಷ್ಟು ಬೇಕಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಇದೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಕ್ಯಾಪ್ಸಿಕಮ್, ಈರುಳ್ಳಿ ಮತ್ತೆ ಮಸಾಲೆ ಎಲ್ಲ ಚೆನ್ನಾಗಿ ಬೆಂದಿದೆ. ನೋಡಿ, ಫುಲ್ ಗೊಜ್ಜು ರೆಡಿ ಆಯ್ತು. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ. ಈಗ ನೋಡಿ, ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಈ ಗೊಜ್ಜೆಲ್ಲ ಒಂದ್ ಸ್ವಲ್ಪ ಆರದ್ಮೇಲೆ ನಿಂಬೆಹಣ್ಣು ಹಾಕೊಳ್ಳೋಣ, ಇಲ್ಲ ಅಂದ್ರೆ ಕಹಿ ಬಂದ್ಬಿಡುತ್ತೆ. ಈ ಗೊಜ್ಜೆಲ್ಲ ಒಂದ್ ಸ್ವಲ್ಪ ಆರಿದೆ. ಈಗ ನೋಡಿ, ನಿಂಬೆಹಣ್ಣು ಹಿಂಡ್ಕೊಳ್ಳೋಣ. ಇದೆಲ್ಲ ಒಂದ್ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ನಿಂಬೆಹಣ್ಣು ಹಿಂಡಿದಾದ್ಮೇಲೆ ಈಗ ನೋಡಿ, ಅನ್ನ ಒಂದ್ ಸ್ವಲ್ಪ ಮುಂಚೆನೆ ಮಾಡಿ ಆರಕ್ಕೆ ಇಟ್ಕೊಂಡಿದೀನಿ. ಈಗ ಇದ್ರ ಜೊತೆಗೆ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಇದೆಲ್ಲ ನೀಟಾಗಿ ಕಲ್ಸ್ಕೊಳ್ಳೋಣ. ಈಗ ನೋಡಿ, ಚಿತ್ರಾನ್ನ ಎಷ್ಟು ವೆರೈಟಿಯಲ್ಲಿ ಮಾಡ್ತೀವಿ. ಆನಿಯನ್ನು ಮತ್ತೆ ಮಾವಿನಕಾಯಲ್ಲಿ, ಮತ್ತೆ ಇದೂನು ಒಂದ್ ಚೆನ್ನಾಗಿರುತ್ತೆ ಕ್ಯಾಪ್ಸಿಕಮ್ ಅಲ್ಲಿ, ಮತ್ತೆ ಬೆಳ್ಳುಳ್ಳಿನೂ ಮಾಡ್ತಾರೆ. ಆದ್ರೂ ಈ ಕ್ಯಾಪ್ಸಿಕಮ್ ಅಲ್ಲಿ ಒಂದ್ಸರಿ ಟ್ರೈ ಮಾಡಿ, ತುಂಬಾನೇ ಚೆನ್ನಾಗಿರುತ್ತೆ. ನೋಡಿ, ನೀಟಾಗಿ ಫುಲ್ ಕಲ್ಸ್ಕೊಂಡಿದೀನಿ. ಈಗ ಒಂದ್ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿ, ಕ್ಯಾಪ್ಸಿಕಮ್ ಚಿತ್ರಾನ್ನ ರೆಡಿ ಆಗಿದೆ.